ಸ್ನೇಹಿತರೆ, ನಿಮ್ಮಲ್ಲಿ ಬಹಳಷ್ಟು ವಿರಾಳವಾದಂಥ ಜನರು ಕೇಳಿರುವಂಥ ಒಂದು ವರ್ಡ್ ಅಂತಂದರೆ ಹೈಡ್ರೋಫೋನಿಕ್. ಹೈಡ್ರೋಫೋನಿಕ್ ಬಗ್ಗೆ ಈಗೀಗ ಸ್ವಲ್ಪ ಹೆಸರು ಬರ್ತಾ ಇದೆ, ಸ್ವಲ್ಪ ಜನಗಳಿಗೆ ಗೊತ್ತಾಗ್ತಿದೆ. ಆದರೆ ಬಹಳಷ್ಟು ಜನರಿಗೆ ಈ ಹೈಡ್ರೋಫೋನಿಕ್ ಬಗ್ಗೆ ಗೊತ್ತಿಲ್ಲ. ಈ ಹೈಡ್ರೋಫೋನಿಕ್ ಅನ್ನೋದು ಇವತ್ತು ನಿನ್ನೆ ಕಾನ್ಸೆಪ್ಟ್ ಅಲ್ಲ. ಇದು ಸುಮಾರು ನಾನೊಂದು ಗೂಗಲ್ ಮಾಡಿ ನೋಡಿದೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳುವ ಅಂತೇಳಿ. ಈ ಹೈಡ್ರೋಫೋನಿಕ್ ಅನ್ನೋದನ್ನು 1929ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿಲಿಯಂ ಫೆಡ್ರಿಕ್ ಗೆರಿಕ್ ಅನ್ನೋರು ಇದರ ಬಗ್ಗೆ ರಿಸರ್ಚನ್ನು ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮುಂಚೆನೇ ಇದ್ರ ಬಗ್ಗೆ ಹಲವಾರು ರೀತಿಯ ಪುಸ್ತಕಗಳು ಬಂದಿತ್ತು. ಅವರು ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಅವರಿಗೆ ಕಾರ್ಯರೂಪಕ್ಕೆ ಬಂದಿದ್ದು ಯಾವಾಗ ಅಂತಂದರೆ 1937ರಲ್ಲಿ. ಅಷ್ಟು ವರ್ಷಗಳ ಕಾಲ ತಗೊಂಡು ಸರಿಯಾದಂತಹ ಹೈಡ್ರೋಫೋನಿಕ್ ಅನ್ನೋ ಒಂದು ಪದವನ್ನು ಬಳಕೆಗೆ ತಂದಂತಹ ಮೊದಲಿಗರು ಇವರು. ಇವರು ತಮ್ಮ ಮನೆಯ ಹಿತ್ತಲಿನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ಗಳನ್ನ ಮಾಡ್ತಾರೆ. ಅವರು ಇದರಿಂದ ಸಕ್ಸಸ್ ಆಗ್ತಾರೆ. ನಾನು ಒಂದು 3 ತಿಂಗಳ ಹಿಂದೆ ಇದ್ರ ಬಗ್ಗೆ ನೋಡ್ತಾ ಇರುವಾಗ ನನಗೊಂದು ಹೈಡ್ರೋಫೋನಿಕ್ ಅನ್ನೋ ಒಂದು ವರ್ಡ್ ಸಿಕ್ತು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಸಿಕ್ತು. ಹಾಗೆ ಇದನ್ನು ಇನ್ನೂ ಆಳವಾಗಿ ತಿಳಿತಾ ಹೋದಾಗ ನನ್ನಲ್ಲಿ ಇದರ ಕುತೂಹಲ ಜಾಸ್ತಿ ಆಯಿತು. ಹಾಗೆಯೇ ಇದನ್ನು ನಾವು ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅನಿಸ್ತು. ಈ ಒಂದು ಸಿಸ್ಟಮನ್ನು ಕರ್ನಾಟಕ ಆಗಲಿ ಅಥವಾ ಇಂಡಿಯಾದಲ್ಲಿ ನಾನು ಮೊದಲಿಗಲ್ಲ, ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಈ ಬೆಂಗಳೂರಲ್ಲಿ ನನಗೆ ಗೊತ್ತಿದ್ದಾಗ ಒಂದು 2-3 ಈ ರೀತಿಯ ಹೈಡ್ರೋಫೋನಿಕ್ ಫಾರ್ಮ್ಗಳಿದೆ. ಆದರೆ ಅವರು ಮಾಡ್ತಿರುವಂಥದ್ದು ಕಮರ್ಷಿಯಲ್ ಆಗಿರೋದ್ರಿಂದ ಅವ್ರು ಮಾಡೋಂಥ ಸಿಸ್ಟಮು ನಾವು ಮಾಡೋಂಥ ಸಿಸ್ಟಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಸಿಸ್ಟಮ್ಗಳು ಬರುತ್ತೆ. ನಿಮಗೆ ನಾನು ಈಗಿನ ಎಲ್ಲ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ. ನೋಡೋ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಾನು ಇದರಲ್ಲಿ ಒಂದು ಸಿಸ್ಟಮ್ನ ಆಯ್ಕೆ ಮಾಡಿಕೊಂಡೆ, ತುಂಬ ಈಸಿಯಾಗಿ ಮಾಡುವಂಥದ್ದು.